ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ. ಇವತ್ತು ನಾನು ಒಂದು ವಿಶೇಷವಾದ ಒಂದು ಕಾಯಿಯನ್ನು ನಿಮಗೆ ಪರಿಚಯ ಮಾಡೋಣ. ಅದು ಮಲೆನಾಡು ಭಾಗದಲ್ಲಿ, ಅದು ಗಿರಿ ಪ್ರದೇಶದಲ್ಲಿ ಸಿಗುವಂಥ ಒಂದು ಕಾಯನ್ನು ಪರಿಚಯ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದರ ಎಲೆ ಇದಾಗಿರುತ್ತೆ. ಇದು ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಗೊತ್ತಿರಲ್ಲ. ಯಾವರಿಗೆ ಅಂದರೆ ಈ ಸಿಟಿ ಭಾಗದಲ್ಲಿ ಇರುವಂಥವರಿಗೆ, ಪೇಟೆ ಪಟ್ಟಣಗಳಲ್ಲಿರುವಂಥವರಿಗೆ ಇದು ಗೊತ್ತಿರಲ್ಲ. ಈ ಗಿಡ ಬಂದ್ಬಿಟ್ಟು ಮಲೆನಾಡು ಭಾಗದ ನಿರ್ಜನ ಪ್ರದೇಶ ಅಂದರೆ ಕಾಡುಗಳಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಇದನ್ನು ನಾವು ತೋಟಕ್ಕೆ ತಂದಾಕಿದರೆ ಬೆಳೆಯಲ್ಲ, ನಾವು ಮನೆ ಹತ್ರ ತಂದಾಕಿದರೆ ಬೆಳೆಯಲ್ಲ. ಇದು ಔಷಧಿ ಗುಣಗಳಿರುವಂತಹ ಗಿಡ. ಮತ್ತು ಇದು ಮಲೆನಾಡು ಭಾಗದ ಫಾರೆಸ್ಟಲ್ಲಿ ಬಿಟ್ಟರೆ ಬೇರೆ ಯಾವ ಫಾರೆಸ್ಟಲ್ಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಕಾಯಿ, ಈ ಗಿಡದ ಕಾಯಿ ಏನಿದೆಯಲ್ಲ, ಈ ಕಾಯಿನ ನಾವು ಮಲೆನಾಡು ಭಾಗದ ಜನ ಉಪ್ಪಿನಕಾಯಿಗೆ ಬಳಸ್ತಾರೆ. ಈ ಕಳಲೆ ಅದಾದ ನಂತರ ನಿಂಬೆಹಣ್ಣು ಮತ್ತು ಈ ಕಾಯಿನ ಮಿಕ್ಸ್ ಮಾಡಿ ಉಪ್ಪಿನಕಾಯಿನ ಹಾಕ್ತಾರೆ. ಎಷ್ಟು ಔಷಧೀಯ ಗುಣಗಳಿರುತ್ತೆ ಅಂದರೆ ಈ ಗಿಡದಲ್ಲಿ ಆಯುರ್ವೇದಿಕ್ ಔಷಧಗಳಿರುತ್ತೆ. ಆಯುರ್ವೇದಿಕ್ ಔಷಧಗಳಿದ್ದಾಗ ಇದನ್ನು ತಿಂದರೆ ವರ್ಷಕ್ಕೆ ಒಂದು ಬಾರಿ ಆದರೂ ಇದನ್ನು ತಿನ್ನಬೇಕು. ಇದನ್ನು ಆಯುರ್ವೇದಿಕ್ ಔಷಧಗಳು ಮತ್ತು ಅಷ್ಟೇ ಆರ್ಗ್ಯಾನಿಕ್ ಆಗಿರುತ್ತೆ. ಆರ್ಗ್ಯಾನಿಕ್ ಅಂತ ಇವತ್ತು ಏನು ಪ್ರಾಡಕ್ಟ್ಗಳು ಸಿಗ್ತಾ ಇದೆ, ಏನು ತರಕಾರಿಗಳು ಸಿಗ್ತಾ ಇದೆ, ಅದೆಲ್ಲ ನಿಮಗೆ ಸುಳ್ಳು. ಅದಕ್ಕೆ ಒಂದಲ್ಲ ಒಂದು ರಾಸಾಯನಿಕ ವಸ್ತುಗಳನ್ನ ಬಳಸ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರ್ತಾರೆ. ಆದರೆ ಈ ಗಿಡದಲ್ಲಿ ಸಿಗುವಂಥ ಕಾಯಿ 100ಕ್ಕೆ 100 ಭಾಗ ಆರ್ಗ್ಯಾನಿಕ್ ಆಗಿರುವಂಥ ಕಾಯಿ. ಇದು ಸುಮಾರು 2 ವರ್ಷ 3 ವರ್ಷ ಉಪ್ಪಿನಕಾಯಿ ಹಾಕಿಟ್ಟರೂ ಸಹ ಕೊಳೆಯಲ್ಲ. ಎಷ್ಟು ಆ ಉಪ್ಪಿನಕಾಯಿ ಒಳಗಡೆ ಇರುತ್ತೆ, ಉಪ್ಪು ಮತ್ತು ಹುಳಿಯ ಮಧ್ಯದಲ್ಲಿರುತ್ತೆ, ಅಷ್ಟು ವರ್ಷ ಜಾಸ್ತಿ ಇರ್ತದೆ ಇದು. ಈ ಕಾಯಿನ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಇದೇ ಆ ಕಾಯಿ. ಇದರ ಹೆಸರು ಆರ್ಮದಲಕಾಯಿ ಅಂತ ಹೇಳ್ತಾರೆ. ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದೇ ಹೆಸರಿರೋದು ಆರ್ಮದಲಕಾಯಿ. ಇದು ಮಲೆನಾಡು ಭಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಎಲ್ಲಾದರೂ ನಿಮಗೆ ಮಲೆನಾಡಿನ ಜನ, ಮಲೆನಾಡಿನ ಸ್ನೇಹಿತರು, ಮಲೆನಾಡಿನ ನೆಂಟರು ಯಾರಾದರೂ ಇದ್ದರೆ ಈ ಕಾಯಿನ ತರಿಸಿ ಉಪ್ಪಿನಕಾಯಿ ಹಾಕಿ ಒಂದು ಸಾರಿ ಟೇಸ್ಟ್ ಮಾಡಿ. ಮತ್ತು ಇದನ್ನು ತಿನ್ನೋದ್ರಿಂದ ಜ್ವರ ಬರುತ್ತಲ್ಲ, ಆ ಜ್ವರ ಬಂದಾಗ ನಮ್ಮ ನಾಲಿಗೆ ಏನಿರುತ್ತಲ್ಲ, ಆ ನಾಲಿಗೆ ರುಚಿ ಸಿಕ್ಕಲ್ಲ. ನಾಲಿಗೆಗೆ ಜ್ವರ ಬಂದು ಹೋದಾಗ ಈ 2 ಕಾಯಿ ಉಪ್ಪಿನಕಾಯಿಲಿರೋ ಈ ಕಾಯಿನ ತೊಗೊಂಡು ತಿಂದರೆ ನಿಮಗೆ ಸಂಪೂರ್ಣವಾಗಿ ನಾಲಿಗೆಯ ಮೇಲ್ಗಡೆ ಏನು ನಿಮಗೆ ರುಚಿ ಸಿಗ್ತಿರಲ್ವಲ್ಲ, ಅದು ಸಂಪೂರ್ಣವಾಗಿ ರುಚಿ ಸಿಗ್ತದೆ. ನೀವು ಯಥಾಸ್ಥಿತಿ 15 ದಿವಸದಿಂದ ಜ್ವರದಲ್ಲಿ ಮಲಗಿ ಎದ್ದಿದ್ರೂ ಸಹ ನಿಮ್ಮ ನಾಲಿಗೆ ಕೇವಲ 1 ನಿಮಿಷಕ್ಕೆ ಸರಿ ಹೋಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ.